ನಾನಾ ಅಯ್ಯೋ ನಾನು ಸ್ಕೂಲ್ ಓದಿರೋ ಕತೆ ಕೇಳಿದ್ರೆ ನೀನ್ ಹೆದರ್ಕೊಬಿಡ್ತೀಯ. ಏನು ಅಂದ, ನೀನ್ ಆಡ್ತೀಯಲ್ಲ ಕಳ್ಳಾಟವ, ನಿನ್ಗಿಂತ ಅದ್ರ ಅಪ್ಪನಂಗೆ ಆಡ್ತಿದ್ದಿ. ಹೆಂಗೆ ಗೊತ್ತಾ, ಸ್ಕೂಲ್ಗೆ ಹೋಗು ಅಂದ್ರೆ ಆ ಕಡೆ ಬೀದಿಲಿ ಕಳ್ಸಿದ್ರೆ ಈ ಕಡೆ ಬೀದಿಲಿ ಅಲ್ಲೆಲ್ಲೋ ಕದ್ದು ತಿರ್ಗಾಡ್ತಾ ಇದ್ದೆ. ಆಗ ಅಲ್ಲೂ ಬಿಡ್ತಿರ್ಲಿಲ್ಲ. ಸ್ಕೂಲಿಂದ ಬಂದು 4 ಜನ ಬಂದು ಒತ್ಕೊಂಡು ಹೋಗೋರು. ಯಾಕೆ ಇಲ್ಲಿ ಆಟ ಆಡ್ತಾ ಇದ್ದೆ, ಸ್ಕೂಲ್ ಮಾಸ್ಟರ್ ಕರೀತಾವ್ರ ಬಾಯ್ಲಿ ಅಂತ. ಸರಿನಾ? ಅವಾಗ ಹೆಂಗ್ ಗೊತ್ತಾ, ಯಾರ ಒಬ್ಬ ಸ್ಕೂಲಿಗೆ ತಪ್ಪಿಸ್ಕೊಂಡವನೇ ಅಂದ್ರೆ 1 ದಿನ ಸುಮ್ಮನಿರ್ತಿದ್ರು, 2 ದಿನ ಸುಮ್ಮನಿರ್ತಿದ್ರು. 3ನೇ ದಿನಕ್ಕೆ ಹುಡುಗರು ಕಳ್ಸೋರು. ಅವನು ಎಲ್ಲ ಅವನ ಹುಡಿಕ ಬನ್ನಿ ಅಂತ. ಸರಿನಾ? ಅವ್ನು ಯಾವ ಥಾಟ್ ಮಾಡ್ದಲ್ಲಿ ಇರ್ಲಿ, ಅವ್ನು ಎಲ್ಲಾರ ಇರ್ಲಿ, ಹುಡಿಕಂದು ಅವ್ರಿಗೆ 3 ಜನ ಕಳ್ಸೋರು. 3 ಜನ ಸೇರಿ ಒತ್ಕೊ ಬರ್ಬೇಕಾಗಿತ್ತು ಅವನ ಯಾರು ತಪ್ಪಿಸ್ಕೊಂಡವನ ಅವನ 3 ಜನ ಸೇರಿ ಒತ್ಕೊ ಬರ್ಬೇಕಾಗಿತ್ತು. ಹಂಗೆ ನಮ್ಮ ಸ್ಕೂಲಲ್ಲಿ ಮಾಡ್ತಿದ್ದು. ನಾನಂತೂ ಊಟ ಕಳ್ಳನ ಸ್ಕೂಲ್ಗೆ ಹೋಗೋಕೆ ಇಷ್ಟನೇ ಇರಲಿಲ್ಲ. ಓದಬೇಕು ಅನ್ನೋದು ಇಷ್ಟನೇ ಇರಲಿಲ್ಲ. ಅಂದ್ರೆ ಅವಾಗ ಓದಿರೋದು 4 ಅಕ್ಷರನ್ನೇ ಇವತ್ತು ಒಂದು ಏನಂತ ಹೇಳ್ಬೇಕು ಅಂದ್ರೆ, ಅದು ನಾನು ಓದಿರೋದು 6ನೇ ಕ್ಲಾಸ್ ಆದ್ರೂ ಸಿಕ್ಕಾಬಟ್ಟೆ ಇಂಪ್ರೂವೈಸ್ ಆಗಿದ್ದೀನಿ. ಓದ್ಬೇಕಾದ್ರೆ ನಾನು 6ನೇ ಕ್ಲಾಸ್ ಓದ್ಬೇಕಾದ್ರೆ ಇಂಗ್ಲೀಷಲ್ಲಿ ವರ್ಡೇ ಗೊತ್ತಿರಲಿಲ್ಲ. ಇವತ್ತು ಓದ್ತೀನಿ, ಇಂಗ್ಲೀಷ್ ಸ್ವಲ್ಪ ಬರೀತೀನಿ. ಸರಿನಾ? ಅಪ್ಪ, ನೀನು ಈಗ ಬಸ್ ಸ್ಟಾಪ್ ಅನ್ಕೋ. ಬಸ್ ಸ್ಟಾಪ್ ಇಂದ ನೀನ್ ಮೇನ್ ರೋಡ್ ಅಲ್ಲಿ ಬರ್ತಾ ಅನ್ಕೋ. ಒಬ್ರು ವಯಸ್ಸಾದವ್ರು ನಿಂತಿರ್ತಾರೆ ಅನ್ಕೋ. ನೀನು ಹತ್ತಿಸ್ಕೊ ಬರ್ತೀಯಾ, ಅವ್ರನ್ನ ಕುಂಡಿಸ್ಕೊಂಡಿದ್ರೆ ಹೆಂಗೆ ಬರ್ತೀಯಾ? ನಾನು ಖಾಲಿ ಬರ್ತೀನಲ್ಲ, ಲಾಸ್ಟ್ ಅಲ್ಲಿ ಟೈಮ್ ಆಗಿರ್ತದೆ. ಅವಾಗ ಏನ್ ಮಾಡ್ತೀನಿ ಗೊತ್ತಾ, ನಡ್ಕೊಂಡು ಹೋಯ್ತಾ ಇರ್ತಾರೆ ವಯಸ್ಸಾದವರು. ನಡ್ಕೊ ಬರ್ತಾ ಇರ್ಬೇಕಾದ್ರೆ, ಬನ್ನಿ ಎಲ್ಗೋ ಹೋಗ್ಬೇಕು, ನಾನು ಇಂಥ ಜಾಕ್ ಹೋಗ್ತೀನಿ, ಅಲ್ಲಿ ಗಂಟ ಬಿಡ್ತೀನಿ ಅಂತ ಹತ್ತಿಸ್ಕೊ ಬರ್ತೀನಿ. ಇವತ್ತು ಏನಾಯ್ತು ಅಂದ್ರೆ, ಅದು ನೀವು ಹೇಳ್ಕಂದ್ರೆ ಒಂಥರ ಬೇಜಾರಾಯ್ತದೆ. ಯಾರೋ ಒಬ್ಬ ತಾತ ಬತ್ತಿದ್ನಾ, ಅವನ ತಾತನ್ನ ಅಣ್ಣ ಮಂಜುನಾಥ್ ನಗರಕ್ಕೆ ಹೋಯ್ತೀಯಾ, ನಾನು ಹೋಯ್ತಾವ್ನಿ ಹತ್ತು ಅಂತ ಕರೆದ್ನ. ಅವನ ತಾತ ಏನ್ ಹೇಳ್ಬೇಕು, ಅಪ್ಪ ವಾಕಿಂಗ್ ಮಾಡ್ತಾ ಇದ್ದೀನೋ, ನನ್ನ ಯಾಕೆ ಕರ್ದಿ ಅಂತ ಕೇಳದ್ನ. ಸರಿನಾ? ಹಂಗೆ ನಾನು ಯಾವತ್ತೇ ಬರಲಿ ಖಾಲಿ ಅಂತೂ ಬರಲ್ಲ. ಯಾರಾದರೂ ಈಗ ಲಗೇಜನ್ನ ಒತ್ಕೊ ಬರ್ತಾ ಇರ್ತಾರೆ, ಊರಿಂದ ಬಂದವರು ಇಲ್ಲ ವಯಸ್ಸಾದವ್ರು ನಡ್ಕೊ ಬರ್ತಾ ಇರ್ತಾರೆ, ಅವ್ರನ್ನ ನಾನೇ ಕರೆದು ಹತ್ತಿಸ್ಕೊಂಡು ಬರ್ತೀನಿ. ಆದರೂ ಅವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು 30 ರೂಪಾಯಿ ಕೊಡೋದಾಗ 10 ರೂಪಾಯೋ 20 ರೂಪಾಯಿನೋ ಕೊಟ್ಟೇ ಕೊಡ್ತಾರೆ. ಅವರು ನಾನೇ ಕರೆದು ಹತ್ತಿಸ್ಕೊಂಡ್ರು ಅವರು 10 ರೂಪಾಯಿನೋ 20 ರೂಪಾಯಿನೋ ಅವ್ರಿಗೆ ಇಷ್ಟ ಎಷ್ಟು ಬರ್ತದೋ ಅಷ್ಟು ಕೊಡ್ತಾರೆ. ನಾನು ಏನು ಕೇಳಲ್ಲ, ನಾನು ಹಂಗೂ ಬೇಡ ಹೋಗಿ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ನಾನು ಖಾಲಿ ಬರ್ತಾ ಇರ್ತೀನಲ್ಲ, ಆ ಖಾಲಿ ಬರ್ಬೇಕಾದ್ರೆ ಅವ್ರನ್ನ ಹತ್ತಿಸ್ಕೊ ಬಂದ್ರೆ ಏನು ಸೌದೋಯ್ತೀವ, ಏನು ಸೌದ ಹೋದಲ್ಲ ತಾನೆ. ಅದಕ್ಕೋಸ್ಕರ ಅವ್ರನ್ನ ಹತ್ತಿಸ್ಕೊ ಬಂದು ನಾನು ಎಲ್ಲಿ ತಿರುಗಾತೀನಿ ಅಲ್ಲಿ ಇಳಿಸ್ಬಿಟ್ಟು ಮನೆಗೆ ಬರ್ತೀನಿ. ಅಪ್ಪ, ನೀನು ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು ಅಂದ? ನಾನು ಬೆಂಗಳೂರು ಬಂದದ್ದು ಅಂಕೇಗೌಡನ ಬಿಟ್ಟದ್ದು 22ನೇ ತಾರೀಕು ಮಾರ್ಚಿ 2013ನೇ ಇಸ್ವಿ. ಸರಿನಾ? 22ನೇ ತಾರೀಕು 3ನೇ ತಿಂಗಳು 2013ನೇ ಇಸ್ವಿ ಅಂಕೇಗೌಡನ ಬಿಟ್ಟದ್ದು. ಅಲ್ಲಿಂದ ರಾಜೇಶ್ವರ ಮನೆಗೆ ಹೋಗಿ ಅತ್ತೆಯರ ಮನೆಯಲ್ಲಿ ಅವತ್ತು ಹಬ್ಬ ಇತ್ತು. ಹಬ್ಬ ಮುಗಿಸ್ಕೊಂಡು ಇದು ಪಟ್ಲದಮ್ಮನ ಹಬ್ಬನ ಯಾವ್ದು ಹಬ್ಬ ಇತ್ತು, ಅದು ಮರ್ತೋಗ್ಬಿಟ್ಟಿದ್ದೀನಿ ದೇವ್ರ ಹೆಸರು. ಹಬ್ಬ ಇತ್ತು. ಹಬ್ಬ ಮುಗಿಸ್ಕೊಂಡು ಮಾರನೇ ಬೆಳಿಗ್ಗೆಗೆ ನಿಮ್ಮ ಮಾವನಾಗ ಕರ್ಕೊಂಡು, ನಂದು ಅವಾಗ MIT ಗಾಡಿ ಇತ್ತು. ಅದು ರಾಜೇಶ್ ಗಂಡ MIT ಗಾಡಿ ಇತ್ತು. ಆ ಗಾಡಿ ತಗೊಂಡು ಹೋಗಿದ್ದೆ. ಆ ಗಾಡೀಲಿ ಉಪ್ಪಿನಕೆರೆ ಬಸ್ ಸ್ಟಾಪ್ಗೆ ಬಿಡ್ಸ್ಕೊಂಡು ಅಲ್ಲಿಂದ ಒಂದು TT ಗಾಡಿ ಸಿಕ್ತು. ಹತ್ಕೊಂಡು ಸೀದಾ ಬೆಂಗಳೂರಿಗೆ ಬಂದದ್ದು. ಸೀದಾ ಬೆಂಗಳೂರಿಗೆ ಎಲ್ಲಿ ಬಂದು ಹೇಳಿದೆ ಗೊತ್ತಾ, ಕೆಂಗೇರಿಲಿ ಇಳಿದು ಗೊರಗುಂಟೆಪಾಳ್ಯ ಬಸ್ ಸ್ಟಾಪ್ ಬಂದು ನಮ್ಮ ಫ್ರೆಂಡ್ ಇದ್ನ, ಆ ಫ್ರೆಂಡ್ ಜೊತೆಲಿ ಸೀದಾ ಹೋದದ್ದು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅವತ್ತು ಇದು ಗಿಡಗಳ ಲೋಡ್ ಮಾಡ್ಕೊಂಡು ಚಿಕ್ಕಮಂಗ್ಳೂರ್ಗೆ ಹೋದದ್ದು. ಚಿಕ್ಕಮಂಗ್ಳೂರು ಅದು ಬಾಬಾ ಬುಡಂಗಿರಿ, ಆ ಬೆಟ್ಟದಲ್ಲಿ ಒಂದು ರೆಸಾರ್ಟ್ ಕಾಫಿ ಡೇಗೆ ಅದನ್ನ ಹೊಸ್ದಾಗಿ ರೆಸಾರ್ಟ್ ಕಟ್ತಾ ಇದ್ರು. ಅಲ್ಲಿಗೆ ತುಂಬ್ಕೊಂಡು ಹೋದದ್ದು ಗಿಡನ. ಅವತ್ತಿನ ಡೇಟು ಯಾಕೆ ಮರೀಕ್ ಆಗುದಿಲ್ಲ ಅಂದ್ರೆ, ಅವತ್ತು ಚೂರು ಯಾಮಾರಿದ್ರೆ ಅವತ್ತು ನಾನೇ ಇರ್ತಾ ಇರ್ಲಿಲ್ಲ. ಏನಾಗಿತ್ತು ಗೊತ್ತಾ, ನಮ್ಮ ಫ್ರೆಂಡ್ ಗೋವಿಂದ ಅಂತ, ಅವನು
ಇಲ್ಲಿ ನೆಲಮಂಗ್ಲ ಲೋಡ್ ಮಾಡ್ಕೊಂಡು ನೆಲಮಂಗ್ಲಕ್ಕೆ ಬಂದ್ವಾ ಎಷ್ಟು 8 ಗಂಟೆ ಆಗಿತ್ತಾ ಅಲ್ಲಿಂದ 2 ಕಿಲೋಮೀಟ್ರ್ ಹೋಗಿ ನಿಲ್ಸಿದ್ನ ಎಣ್ಣೆ ಕುಡಿಬೇಡ ಗುರು ನಾನು ಇಳ್ಕೊಂಡು ಇಲ್ಲ ಇಳ್ಕೊಂಡೈತೀನಿ ಗುರು ಒಂದೇ ಏನಿಲ್ಲ ಒಂದು 90 ತಗೋತೀನಿ ಅಷ್ಟೇ ಅಂತನ್ನ ಹೋಗಿ 1.25 ಕ್ವಾರ್ಟರ್ ಬಿಟ್ಕ ಬನ್ನ 1-2-3 ಕಿಲೋಮೀಟ್ರ್ ಹೋದ್ನ ಅಷ್ಟೇ ಆಮೇಲೆ ಗಾಡಿ ಅದು ಹೆಂಗ್ ಹೋಯ್ತಾ ಇದೆ ಅಂತ ಅವನಿಗೆ ಗೊತ್ತಿಲ್ಲ ನನಗೆ ಜೀವ ಪುಕ್ಕ 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 ಅಂತದ ಅವತ್ತು ನೈಟು ಊಟನೂ ಇಲ್ಲ ಗೀಟನೂ ಇಲ್ಲ ನಾನು ಡಿಸೈಡ್ ಮಾಡಿದೆ ಯಾಕೋ ಇವತ್ತು ಬದುಕೋದು ಗ್ಯಾರಂಟಿ ಇಲ್ಲ ನಾನು ಹೇಳ್ಬಿಟ್ಟು ಡ್ರೈವರ್ ಸೀಟ್ ಹಿಂದಗಡೆ ಸೀಟ್ ಐತೆ ಇರ್ತದ ಲಾರಿಲಿ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಟವಲ್ ಇತ್ತು ಹೆಗ್ಲ ಮೇಲೆ ಆ ಟವಲ್ ತೆಗೆದು ಕಣ್ಣು ಕಿವಿ 2 ಸೇರಿಸಿ ಬಿಜೆ ಕಟ್ಕೊಂಡು ಮನಿಕೊಂಬಿಟ್ಟೆ 3:30 ರಾತ್ರಿಗೆ ಚಿಕ್ಕಮಂಗ್ಳೂರಿಂದ 5 ಕಿಲೋಮೀಟರ್ ಹಿಂದಕ್ಕೆ ಹೋಗಿ ನಿಲ್ಸ್ಬಿಟ್ಟು ಹೇಳ್ಸಿದ್ನ ಆಗ ಓಹೋ ಬದುಕವನಿ ಅಂತ ಗೊತ್ತಾಯ್ತು ಹೆಂಗ್ ಹೋಯ್ತಿದ್ನ ಗೊತ್ತಾ ಆಪೋಸಿಟ್ ಕಡೆ ಗುದಿನಂಗೆ ಹೋಗ್ಬೋದು ಫುಲ್ ಟೈಟ್ ಆಗ್ಬಿಟ್ಟಿದ್ನ ಅವ್ನಿಗೆ ಇರ್ಲಿಲ್ಲ ಸರಿನಾ ಓಕೆ